ನನ್ನ ಹೆಸರು ಅರವಿಂದ್. ನಾನು ಸೌದಿ ಅರೇಬಿಯಾದಲ್ಲಿ ಟ್ರಕ್ ಚಾಲಕನಾಗಿ ಕೆಲಸ ಮಾಡಲು ಪ್ರಾರಂಭಿಸಿ 3 ವರ್ಷಗಳಾಗಿದ್ದವು. ಪ್ರತಿ ತಿಂಗಳು ನಿಯಮಿತವಾಗಿ ನಾನು ನನ್ನ ಕೆಲಸದಿಂದ ಕನಿಷ್ಠ 2 ಲಕ್ಷ ರೂಪಾಯಿಗಳನ್ನಾದರೂ ಮನೆಗೆ ಕಳುಹಿಸುತ್ತಿದ್ದೆ. ಆದರೆ ಇತ್ತೀಚೆಗೆ ನನಗೆ ಒಂದು ವಿಷಯದ ಅರಿವಾಗುತ್ತಿತ್ತು. ಮನೆಯವರು ನನ್ನ ದಾರಿ ಕಾಯುವುದಕ್ಕಿಂತ ಹೆಚ್ಚಾಗಿ ನಾನು ಕಳುಹಿಸುವ ಆ ಲಕ್ಷಾಂತರ ರೂಪಾಯಿಗಳಿಗಾಗಿ ಕಾಯುತ್ತಿದ್ದಾರೆ ಎಂಬ ಭಾವನೆ ಮೂಡುತ್ತಿತ್ತು. ಒಂದು ದಿನ ನನ್ನ ಅಣ್ಣನನ್ನು ಪರೀಕ್ಷಿಸಲು ಅಲ್ಲಿದ್ದ ನನ್ನ ಸ್ನೇಹಿತನೊಬ್ಬನಿಗೆ ಹೇಳಿ ಮನೆಗೆ ಕರೆ ಮಾಡಿಸಿದೆ. ಅರವಿಂದ್ ಇದ್ದಕ್ಕಿದ್ದಂತೆ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ತರಲು ತಕ್ಷಣ 20 ಲಕ್ಷ ರೂಪಾಯಿಗಳನ್ನು ಕಳುಹಿಸಿ ಅಂತ ಹೇಳಲು ತಿಳಿಸಿದೆ. ಫೋನ್ನ ಆ ಕಡೆ ಸ್ವಲ್ಪ ಹೊತ್ತು ಮೌನವಿತ್ತು. ನಂತರ ನನ್ನ ಅಣ್ಣ ಮಹೇಶ್ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಪ್ರಾಣವೇ ಹೋದಂತಾಯಿತು. ಅಣ್ಣ ಹೇಳಿದ, ಎಲ್ಲ ಹಣ ವ್ಯವಹಾರದಲ್ಲಿ ತೊಡಗಿದೆ. ಈಗ ವ್ಯವಹಾರದಿಂದ ಹಣ ತೆಗೆದ್ರೆ ನಾವು ಬೀದಿಗೆ ಬರುತ್ತೇವೆ. ನೀವೊಂದು ಕೆಲಸ ಮಾಡಿ, ಅವನ ಅಂತ್ಯ ಸಂಸ್ಕಾರವನ್ನು ಅಲ್ಲೇ ಅಂದರೆ ಸೌದಿಯಲ್ಲೇ ಮಾಡಿಬಿಡಿ. ಇಷ್ಟು ಹೇಳಿ ಅಣ್ಣ ಫೋನ್ ಕಟ್ ಮಾಡಿದ. ನನ್ನ ಗೆಳೆಯ ರಘು ಹಲೋ ಹಲೋ ಎನ್ನುತ್ತಲೇ ಉಳಿದ. ಅಣ್ಣನ ಆ ಮಾತುಗಳು ನನ್ನ ಕಂಠಕ್ಕೆ ಚುಚ್ಚಿದ ಖಡ್ಗದಂತಿದ್ದವು. ಅವನು ಇಂತಹ ಮಾತುಗಳನ್ನು ಆಡುತ್ತಾನೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಸಂಪೂರ್ಣವಾಗಿ ಒಡೆದು ಹೋಗಿದ್ದೆ. ನಂತರ ನಾನು ಯಾರಿಂದ ನಿರೀಕ್ಷೆ ಇರಲಿಲ್ವೋ ಅಂತಹ ಒಬ್ಬ ವ್ಯಕ್ತಿಗೆ ಕರೆ ಮಾಡಿದೆ. ಆತನ ಮಾತುಗಳು ನನ್ನಲ್ಲಿ ಹೊಸ ಜೀವ ತುಂಬಿದವು. ನನ್ನವರು ಇಷ್ಟು ಬೇಗ ಬದಲಾಗುತ್ತಾರೆ ಮತ್ತು ನಾನು ಯಾರನ್ನು ಪರಕೀಯರು ಎಂದು ಭಾವಿಸಿದ್ದೇನೋ ಅವರು ನನ್ನ ಹೃದಯಕ್ಕೆ ಇಷ್ಟು ಹತ್ತಿರವಾಗುತ್ತಾರೆ ಎಂದು ನಾನಂದುಕೊಂಡಿರಲಿಲ್ಲ. ಈ ಎಲ್ಲ ಪರಿಸ್ಥಿತಿಗಳ ಆರಂಭವಾದದ್ದು ನಾವು ಪಂಜಾಬಿನ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಗ. ಒಂದು ದಿನ ಇದ್ದಕ್ಕಿದ್ದಂತೆ ಕೆಲವರು ನಮ್ಮ ಮನೆಗೆ ನುಗ್ಗಿದರು. ಯಾರು ನೀವು, ಎಲ್ಲಿಗೆ ನುಗ್ಗುತ್ತಿದ್ದೀರಿ ಎಂದು ಕೇಳುತ್ತಾ ನಮ್ಮ ಮನೆಗೆ ಬಲವಂತವಾಗಿ ನುಗ್ಗುತ್ತಿದ್ದ ಆ ಬಲಿಷ್ಠ ಮನುಷ್ಯನನ್ನು ನಾನು ತಳ್ಳಿದೆ. ಆ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ಗಂಡಸರು ಇರಲಿಲ್ಲ. ನನ್ನ ಸಹೋದರಿಯರು ಅತ್ತೆ ಸೌಮ್ಯ ಮತ್ತು ತಾಯಿ ಶಾರದಮ್ಮ ಮಾತ್ರ ಇದ್ದರು. ನಾನು ಕ್ರಿಕೆಟ್ ಪಂದ್ಯ ಮುಗಿಸಿ ಬೇಗ ಬಂದಿದ್ದು ದೈವಕೃಪೆ. ಇಲ್ಲದಿದ್ದರೆ ಆತ ಯಾವ ಉದ್ದೇಶದಿಂದ ಬಂದಿದ್ದನೋ ತಿಳಿಯದು. ನನ್ನ ಸಿಟ್ಟನ್ನು ನೋಡಿ ಆತ ಕ್ಷಣಕಾಲ ನಿಂತು ನನ್ನ ಮುಖವನ್ನು ಗುರುತಿಸಲು ಪ್ರಯತ್ನಿಸಿದಂತೆ ನೋಡಿದ. ಅವನ ಕಣ್ಣುಗಳಲ್ಲಿ ದ್ವೇಷವಿತ್ತು. ಅವನ ಕೆಂಪು ಕಣ್ಣುಗಳು ಮತ್ತು ಬಾಯಿಯ ದುರ್ವಾಸನೆ ಅವನು ಅಮಲಿಗೆ ದಾಸನಾಗಿದ್ದಾನೆಂದು ಹೇಳುತ್ತಿತ್ತು. ಪಾನ್ ತಿಂದಿದ್ದರಿಂದ ಅವನ ಹಲ್ಲುಗಳು ಕೆಂಪಾಗಿದ್ದವು. ಅವನ ದೈತ್ಯಾಕಾರ ಶರೀರ ಕಂಡು ನನಗೂ ಭಯವಾಯಿತು. ಅವನ ಜೊತೆಗಿದ್ದವರು ಅವನ ಸನ್ನೆಯ ನಿರೀಕ್ಷೆಯಲ್ಲಿ ಹೊರಗೆ ನಿಂತಿದ್ದರು. ದಾರಿಯಿಂದ ಸರಿದು ಹೋಗು, ಇಲ್ಲದಿದ್ದರೆ ಕತ್ತರಿಸಿ ಹಾಕುತ್ತೇನೆ ಎಂದು ಆತ ಗರ್ಜಿಸಿದ. ನನಗೆ ಆ ಮುಖ ಎಲ್ಲೋ ನೋಡಿದ ನೆನಪು. ನಾನು ಧೈರ್ಯ ಮಾಡಿ ಕೇಳಿದೆ, ನಿನ್ನನ್ನು ಎಲ್ಲೋ ನೋಡಿದ್ದೇನೆ, ನಿನ್ನ ಹೆಸರೇನು? ಆತ ನಗುತ್ತಾ ಅಂದ, ಇಡೀ ನಗರಕ್ಕೆ ಗೊತ್ತಿರುವ ನನ್ನನ್ನು ನೀನು ಗೊತ್ತಿಲ್ಲ ಎನ್ನುತ್ತಿದ್ಯಾ? ಆತ ನನ್ನ ಕುತ್ತಿಗೆಗೆ ಕೈ ಹಾಕಲು ಬಂದಾಗ ನನ್ನ ತಾಯಿ ಓಡಿ ಬಂದು ಆತನ ಮುಂದೆ ಕೈ ಮುಗಿದು ನಿಂತರು. ದೇವರಾಣೆ, ನನ್ನ ಮಗನನ್ನು ಬಿಟ್ಟು ಬಿಡು, ನಿನಗೆ ಏನು ಕೇಳಬೇಕೋ ನನ್ನನ್ನು ಕೇಳು ಎಂದರು. ತಾಯಿ ಇಷ್ಟು ಹೆದರಿರುವುದನ್ನು ನೋಡಿ ಈತ ಪರಿಚಯದವರೆಂದು ನನಗೆ ಅರ್ಥವಾಯಿತು. ಅಮ್ಮ, ಇವನು ಯಾರು? ಇವನ ಮುಂದೆ ಯಾಕೆ ಕೈ ಮುಗಿಯುತ್ತಿದ್ದೀರಿ? ನೀವು ಒಳಗೆ ಹೋಗಿ ಎಂದು ನಾನು ಕೋಪದಿಂದ ಹೇಳಿದೆ. ಅಮ್ಮ ಮೆಲ್ಲಗೆ ಹೇಳಿದರು, ಮಗನೇ, ಇವನು ವೀರೇಂದ್ರ ಶೇಖರ್. ನಾವು ಇವರಿಗೆ ಸಾಲ ತೀರಿಸಬೇಕಿದೆ. ನನಗೆ ಆಶ್ಚರ್ಯವಾಯಿತು. ಯಾವ ಸಾಲ? ಮನೆಯವರು ನನ್ನನ್ನು ಇನ್ನೂ ಮಗು ಅಂತ ಭಾವಿಸಿದ್ದರು. ನನಗೆ 19 ವರ್ಷವಾಗಿದ್ದು ಮನೆಯ ವಿಷಯಗಳನ್ನು ತಿಳಿಯುವ ಹಕ್ಕು ನನಗಿತ್ತು. ತಾಯಿ ಒಳಗೆ ಹೋದರು. ಆತ ಅಹಂಕಾರದಿಂದ ಚಾಪೆಯ ಮೇಲೆ ಕುಳಿತು ನನಗೆ ಚಹಾ ಮಾಡು ಎಂದು ಆರ್ಡರ್ ಮಾಡಿದ. ಅವನ ಆಳುಗಳು ಅವನ ಕಾಲುತ್ತಲು ಶುರು ಮಾಡಿದರು. ಅವನ ರೌಡಿಸಂ ನೋಡಿ ನನಗೆ ಅಸಹ್ಯವೆನಿಸಿತು. ಆದರೆ ಅವರ ಬಳಿ ಆಯುಧಗಳಿದ್ದುದರಿಂದ ಅವರೊಂದಿಗೆ ಹೋರಾಡುವುದು ಮೂರ್ಖತ್ವವಾಗಿತ್ತು. ಆತ ಸನ್ನೆಯ ಮೂಲಕ ನನ್ನನ್ನು ಹತ್ತಿರ ಕರೆದ. ನೀನು ಶಿವರಾಮ್ನ ಮಗನೇ ಅಲ್ವಾ? ನಿನ್ನ ಈ ಸಿಟ್ಟು ನಿನ್ನ ತಂದೆಯನ್ನೇ ನೆನಪಿಸುತ್ತದೆ ಎಂದು ಜೋರಾಗಿ ನಕ್ಕ. ನಾನು ಕೇಳಿದೆ, ನನ್ನ ತಂದೆ ನಿನಗೆ ಹೇಗೆ ಗೊತ್ತು? ಅಮ್ಮ ಯಾವ ಸಾಲದ ಬಗ್ಗೆ ಹೇಳ್ತಿದ್ದಾರೆ? ಆತ ಉತ್ತರಿಸಿದ, ಮಗನೇ, ನಿನ್ನ ತಂದೆ ಈ ಮನೆ ಖರೀದಿಸಲು ನನ್ನ ಬಳಿ ಸಾಲ ಪಡೆದಿದ್ರು. ಹಲವು ವರ್ಷಗಳಾದರೂ ಯಾರೂ ಅದನ್ನು ತೀರಿಸಿಲ್ಲ. ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಅವನ ಮುಖದಲ್ಲಿ ಮೊದಲಿದ್ದ ಕ್ರೌರ್ಯ ಮಾಯವಾಗಿತ್ತು. ಆತನಿಗೆ ಸುಮಾರು 45ರಿಂದ 55 ವರ್ಷ ವಯಸ್ಸಾಗಿರ್ಬೋದು. ಆತ ಮುಂದುವರಿಸಿ ಹೇಳಿದ, ನಿಮ್ಮ ಸಾಲ ಬಹಳ ದೊಡ್ಡದು. ಅದನ್ನು ತೀರಿಸಲು ನಿಮ್ಮ ಇಡೀ ಜೀವನವೇ ಸಾಕಾಗೋದಿಲ್ಲ. ಹಾಗಾಗಿ ನಾನು ಹೇಳಿದಂತೆ ಕೇಳಿದರೆ ಸಾಕು, ಸಾಲ ಮನ್ನಾ ಮಾಡುತ್ತೇನೆ. ಈ ಮಾತನ್ನು ಕೇಳಿ ನಾನು ಅಮ್ಮನ ಕಡೆಗೆ ನೋಡಿದೆ. ನನ್ನ ಅಣ್ಣ ಮಹೇಶ್
ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಆದರೆ ಅಣ್ಣನ ಸಂಬಳ ಮನೆ ನಡೆಸಲು ಮಾತ್ರ ಸಾಕಾಗುತ್ತಿತ್ತು. ನನಗೆ ಸ್ವಂತವಾಗಿ ಏನಾದರೂ ಸಾಧಿಸಬೇಕೆಂಬ ಹಠವಿತ್ತು. ವೀರೇಂದ್ರ ಶೇಖರ್ ನನ್ನ ಹೆಗಲ ಮೇಲೆ ಕೈ ಹಾಕಿ ನಗುತ್ತಾ ಹೇಳಿದ, ನೀನು ನಿನ್ನ ಅತ್ತೆ ಸೌಮ್ಯಾಳನ್ನು ನನಗೆ ಮದುವೆ ಮಾಡಿಕೊಟ್ಟರೆ ನಾನು ಸಾಲ ಮನ್ನಾ ಮಾಡೋದಲ್ಲದೆ ನಿಮಗೂ ಸಾಕಷ್ಟು ಹಣ ನೀಡುತ್ತೇನೆ. ಬೇಕಿದ್ರೆ ನಿನ್ನ ವ್ಯವಹಾರದಲ್ಲೂ ಪಾಲು ನೀಡುತ್ತೇನೆ. ಈ ಮಾತನ್ನು ಕೇಳಿದ ಕೂಡಲೇ ನಾನು ಸಿಟ್ಟಿನಿಂದ ಎದ್ದು ನಿಂತೆ. ಆತನಿಗೆ ಎಷ್ಟು ಧೈರ್ಯ! ಅತ್ತೆಗೆ 35 ವರ್ಷ ವಯಸ್ಸಾಗಿತ್ತು. ಆತ ಹಣ್ಣು ಮುದುಕನಂತಿದ್ದ. ನನ್ನ ಅತ್ತೆ ಮದುವೆಯಾಗದಿರಲು ಕಾರಣವಿತ್ತು. ಯೌವನದಲ್ಲಿ ಅವರು ಒಬ್ಬನನ್ನು ಪ್ರೀತಿಸಿದ್ದರು. ಆದರೆ ಆತ ಅವರನ್ನು ಮೋಸ ಮಾಡಿ ಸಮಾಜದಲ್ಲಿ ಅಪಮಾನ ಮಾಡಿ ಕೀಳು ಮಟ್ಟಕ್ಕೆ ತಳ್ಳಿದ್ದ. ಅಂದಿನಿಂದ ಅತ್ತೆ ಮದುವೆಯಾಗದೆ ಮನೆಯಲ್ಲೇ ಉಳಿದಿದ್ದರು. ಆ ಮೋಸಗಾರ ಮದುವೆಯಾಗಿ ಆರಾಮವಾಗಿದ್ದ. ಆದರೆ ನಮ್ಮ ಅತ್ತೆ ಮಾತ್ರ ಕಲಂಕಿತರಾಗಿ ಉಳಿದಿದ್ದರು. ನನ್ನ ಅತ್ತೆಯನ್ನು ಮಾರಲು ನಾನು ತಯಾರಿಲ್ಲ, ಹೊರಟು ಹೋಗಿಲ್ಲಿಂದ ಎಂದು ನಾನು ಗಟ್ಟಿಯಾಗಿ ಹೇಳಿದೆ. ಆತ ಸಿಟ್ಟಿನಿಂದ ಅಂದ, ಸಮಾಜದಲ್ಲಿ ನಿನ್ನ ಅತ್ತೆಯನ್ನು ಯಾರೂ ಮದುವೆಯಾಗೋದಿಲ್ಲ. ನನ್ನ ಮಾತು ಕೇಳದಿದ್ದರೆ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತೀಯ. ಅಹಂಕಾರದಿಂದ ಆತ ಹೊರಟು ಹೋದ. ಮನೆಯೊಳಗೆ ಹೋದಾಗ ಅತ್ತೆ ಅಳುತ್ತಿದ್ದರು. ಅಮ್ಮ ಶಾರದಮ್ಮನನ್ನ ಕೆನ್ನೆಗೆ ಒಂದು ಪೆಟ್ಟು ನೀಡಿ ಹೇಳಿದರು, ಇನ್ನೆಷ್ಟು ದಿನ ಇವಳನ್ನು ಮನೆಯಲ್ಲಿ ಕೂರಿಸಿಕೊಳ್ತೀಯ? ಆತ ದೊಡ್ಡ ವ್ಯಕ್ತಿ. ಅವನ ಜೊತೆ ಮದುವೆ ಆದರೆ ಇವಳ ಜೀವನವಾದರೂ ಸುಧಾರಿಸುತ್ತದೆ. ಅಮ್ಮನ ಈ ಮಾತು ಕೇಳಿ ನನಗೆ ದಿಗ್ಭ್ರಮೆಯಾಯಿತು. ನನ್ನ ಅಣ್ಣ ಮಹೇಶ್ ಕೂಡ ಈ ಸಂಬಂಧಕ್ಕೆ ಒಪ್ಪಿದ್ದ. ಯಾಕಂದರೆ ಆ ಗೂಂಡನಿಗೆ ರಾಜಕೀಯ ನಾಯಕರ ಸಂಪರ್ಕವಿತ್ತು. ಅದು ಅಣ್ಣನ ಪ್ರಮೋಷನ್ಗೆ ಸಹಾಯವಾಗ್ತಿತ್ತು. ನಾನು ಮನೆಯಿಂದ ಹೊರಗೆ ಬಂದಾಗ ಆ ಗೂಂಡನ ಆಳುಗಳು ನನ್ನನ್ನು ಅಪಹರಿಸಿ ಅವರ ಅಡಗುತಾಣಕ್ಕೆ ಕರೆದೊಯ್ದರು. ವೀರೇಂದ್ರ ಶೇಖರ್ ಮತ್ತೆ ಹೇಳಿದ, ಒಪ್ಪಿಕೋ ಮಗನೇ, ನಿನ್ನ ಅತ್ತೆಯ ಹೆಸರಿಗೆ ನನ್ನ ಎಲ್ಲ ಆಸ್ತಿಯನ್ನು ಬರೆಯುತ್ತೇನೆ. ಆದರೆ ನಾನು ಒಪ್ಪಲಿಲ್ಲ. ಆಗ ಅದರಲ್ಲಿದ್ದ ಒಬ್ಬ ಆಳು ನನಗೆ ಹೊಡೆದ. ನನ್ನ ಅಣ್ಣನೂ ಕೂಡ ಈ ವ್ಯವಹಾರಕ್ಕೆ ಸಮ್ಮತಿಸಿದ್ದಾನೆಂಬ ವಿಷಯ ತಿಳಿದಾಗ ನನಗೆ ಜಗತ್ತೇ ಮುಳುಗಿದಂತಾಯಿತು. ಸಂಘರ್ಷ ಮತ್ತು ಕುಟುಂಬದ ಸ್ವಾರ್ಥ. ನನ್ನ ಅಣ್ಣ ಕೂಡ ಬಹುಶಃ ಸ್ವಾರ್ಥಿಯಾಗಿದ್ದಿರಬಹುದು. ಅತ್ತೆಯ ಮದುವೆಯ ವಿಷಯದಲ್ಲಿ ಅವರು ಎಷ್ಟು ಉದಾಸೀನರಾಗಿದ್ದರು ಎಂಬುದನ್ನು ನಾನು ಸ್ಪಷ್ಟವಾಗಿ ನೋಡ್ತಿದ್ದೆ. ನಾನು ಸತ್ರೂ ಸರಿಯೇ, ಆದರೆ ಈ ಮದುವೆ ನಡೆಯಲು ಬಿಡುವುದಿಲ್ಲ ಅಂತ ನಿರ್ಧರಿಸಿದೆ. ಆ ಗೂಂಡ ವೀರೇಂದ್ರ ಶೇಖರ್ ನನ್ನನ್ನು ಬೆದರಿಸಲು ತೊಡಗಿದ. ನಾನು ಬೇಕಿದ್ರೆ ನಿನ್ನನ್ನು ನಿಮ್ಮ ಮನೆಯಿಂದಲೇ ಹೊರಹಾಕಬಲ್ಲೆ. ಅಮ್ಮ ನನ್ನ ಮೇಲೆ ಕೂಗಾಡುತ್ತಿದ್ದರು. ನನಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ನಾನು ಅಮ್ಮನಿಗೆ ಹೇಳಿದೆ, ಆ ವ್ಯಕ್ತಿಗೆ ಹೇಳು, ನನಗೆ 2 ವರ್ಷ ಸಮಯ ಕೊಡಲಿ. ಅಷ್ಟರೊಳಗೆ ನಾನವನ ಸಾಲ ತೀರಿಸದಿದ್ದರೆ ನನ್ನ ಅತ್ತೆಯ ಮದುವೆಯನ್ನು ನಾನೇ ನಿಂತು ಮಾಡಿಸಿಕೊಡುತ್ತೇನೆ ಅಂತ ಮಾತು ಕೊಡುತ್ತೇನೆ. ಈ ಮಾತನ್ನು ಕೇಳಿದ ಕೂಡಲೇ ಅಮ್ಮನ ಮುಖದಲ್ಲಿ ಸಂತೋಷ ಕಂಡಿತು. ಈ ವಿಷಯ ಆ ವ್ಯಕ್ತಿಗೂ ತಲುಪಿತು. ಆತ ಅಂದ, ಸರಿ, ನಾನು ಕಾಯುತ್ತೇನೆ. ನನಗೆ ಆದಷ್ಟು ಬೇಗ ಏನಾದರೂ ದೊಡ್ಡದು ಮಾಡಬೇಕಿತ್ತು. ಅಷ್ಟು ದೊಡ್ಡ ಮೊತ್ತವನ್ನು ಒಟ್ಟುಗೂಡಿಸುವುದು ಸುಲಭವಾಗಿರಲಿಲ್ಲ. ನನ್ನ ಗೆಳೆಯನ ಅಣ್ಣನೊಬ್ಬ ಸೌದಿ ಅರೇಬಿಯಾಗೆ ಹೋಗ್ತಿದ್ದ. ಆದರೆ ಅದು ಕಾನೂನು ಬಾಹಿರವಾಗಿ ಸಮುದ್ರದ ಮಾರ್ಗವಾಗಿತ್ತು. ಇದನ್ನು ಕೇಳಿ ನನಗೆ ತುಂಬ ಭಯವಾಯಿತು. ಆದರೆ ಮನೆಯವರಿಗೆ ಇದರ ಸುಳಿವು ನೀಡಲಿಲ್ಲ. ವೀರೇಂದ್ರ ಶೇಖರ್ನಿಂದ ನಾನು ಒಂದು ಮಾತು ಪಡೆದುಕೊಂಡೆ. 2 ವರ್ಷಗಳ ಕಾಲ ಅವನು ನನ್ನ ಮನೆಯವರನ್ನು ಪೀಡಿಸಬಾರ್ದು ಅಂತ. ಅದಕ್ಕೆ ಅವನು, ನಮ್ಮಂಥ ಕೆಟ್ಟ ಕೆಲಸ ಮಾಡುವವರು ಮಾತು ಉಳಿಸಿಕೊಳ್ಳುವಲ್ಲಿ ನಂಬರ್ 1. ನೀನು ಚಿಂತೆ ಮಾಡಬೇಡ. 2 ವರ್ಷ ನಿನ್ನ ಅತ್ತೆ ಸೌಮ್ಯಾಳ ಕಡೆ ಕಣ್ಣೆತ್ತಿಯೂ ನೋಡೋದಿಲ್ಲ ಅಂದ. ಅವನ ಮಾತುಗಳನ್ನು ಕೇಳಿದಾಗ ನನಗೆ ಸ್ವಲ್ಪ ಕನಿಕರ ಉಂಟಾಯಿತು. ಯಾಕಂದರೆ ಆತನ ಕಥೆಯನ್ನು ನಾನು ಕೇಳಿದ್ದೆ. ಆತ ಸುಮ್ಮನೆ ಗೂಂಡನಾಗಿರಲಿಲ್ಲ. ಪರಿಸ್ಥಿತಿ ಅವನನ್ನು ಹಾಗೆ ಮಾಡಿತ್ತು. ಆದರೆ ಅವನ ಪರವಾಗಿ ನಾನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಯಾಕಂದರೆ ನನ್ನ ಅತ್ತೆ ಅದಕ್ಕೆ ಸಿದ್ಧವಾಗಿರಲಿಲ್ಲ. ನನ್ನ ಬಳಿ ಹೆಚ್ಚು ಹಣವಿರಲಿಲ್ಲ. ಆದ್ದರಿಂದಲೇ ನಾನು ಈ ಅಪಾಯಕಾರಿ ಹಾದಿಯನ್ನು ತುಳಿಯಬೇಕಾಯಿತು. ಆ ವ್ಯಕ್ತಿ ನನಗೆ ಟಿಕೆಟ್ ಹಣ ನೀಡಲು ಮುಂದಾದರು. ಆದರೆ ನಾನು ನಿರಾಕರಿಸಿದೆ. ಯಾರದ್ದೋ ಉಪಕಾರದ ಹೊರೆ ಹೊತ್ತು ಅವರ ಗುಲಾಮನಾಗಲು ನನಗೆ ಇಷ್ಟವಿರಲಿಲ್ಲ. 2 ದಿನಗಳ ನಂತರ ನಾನು ಹೊರಡಬೇಕಿತ್ತು. ಮನೆಯವರಿಂದ ಒಂದು ಮಾತು ಪಡೆದುಕೊಂಡೆ. ಅವರು ನನಗಾಗಿ ಕಾಯಬೇಕು ಮತ್ತು ಯಾವುದೇ ಕಾರಣಕ್ಕೂ ಅತ್ತೆಯನ್ನು ಅವನಿಗೆ ಮದುವೆ ಮಾಡಿ ಕೊಡಬಾರ್ದು. ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೇನೆ, ಚಿಂತೆ ಮಾಡಬೇಡಿ ಅಂತ ಅವರಿಗೆ ಧೈರ್ಯ ತುಂಬಿ ಹೊರಟೆ. ನನ್ನ ಈ ನಿರ್ಧಾರದಿಂದ ಯಾರೂ ಸಂತೋಷವಾಗಿರಲಿಲ್ಲ. ಅಣ್ಣ ಮಹೇಶನಂತೂ ನನ್ನ ಜೊತೆ ಮಾತನಾಡೋದನ್ನೇ ಬಿಟ್ಟಿದ್ದ. ನಾನು ಸಮುದ್ರದಲ್ಲಿ ಸತ್ತು ಕೊಳೆತು ಹೋಗುತ್ತೇನೆ ಅಂತ ಅವನಿಗೆ ಅನ್ನಿಸ್ತಿತ್ತು. ಆದರೆ ನನ್ನ ಕುಟುಂಬಕ್ಕಾಗಿ ನಾನು ಕೊನೆಯ ಹಂತದವರೆಗೂ ಹೋಗಲು ನಿರ್ಧರಿಸಿದ್ದೆ. ಏಜೆಂಟ್ ನಮಗೆಲ್ಲವನ್ನು ವಿವರಿಸಿದ. ನಾವು 3 ಇದ್ದೆವು. ಪ್ರಯಾಣ ಅತ್ಯಂತ ಕಠಿಣವಾಗಿತ್ತು. ಸುಸ್ತು ನಮ್ಮ ಮುಖದಲ್ಲಿ ಎದ್ದು ಕಾಣುತ್ತಿತ್ತು.
ನಮ್ಮನ್ನು ಸೌದಿಗೆ ಕಳುಹಿಸಿದ ವ್ಯಕ್ತಿ ನನ್ನ ಗೆಳೆಯನ ಭಾವನಾಗಿದ್ದ ಮತ್ತು ನನ್ನ ಪರಿಸ್ಥಿತಿ ಅವನಿಗೆ ತಿಳಿದಿತ್ತು. ಅವನ ಪ್ರಭಾವದಿಂದ ನಾವು ಯಾವುದೇ ತೊಂದರೆ ಇಲ್ಲದೆ ಅಲ್ಲಿಗೆ ತಲುಪಿದೆವು. ಸೌದಿ ಅರೇಬಿಯಾಗೆ ಬಂದಿದ್ದೇನೆ ಅಂತ ನನಗೆ ನಂಬಲಾಗುತ್ತಿರಲಿಲ್ಲ. ಇಲ್ಲಿ ಟ್ರಕ್ ಡ್ರೈವರ್ಗಳಿಗೆ ಒಳ್ಳೆಯ ಸಂಬಳ ಸಿಗುತ್ತದೆ ಅಂತ ನನಗೆ ತಿಳಿದಿತ್ತು. ತಂದೆ ಶಿವರಾಮ್ ಅವರ ನಿಧನದ ನಂತರ ನಾನು ಟ್ಯಾಕ್ಸಿ ಓಡಿಸ್ತಿದ್ದೆ. ಆದರೆ ಇಷ್ಟು ದೊಡ್ಡ ಟ್ರಕ್ ಓಡಿಸುವುದು ಸುಲಭವಾಗಿರಲಿಲ್ಲ. ಅಲ್ಲಿ ನನಗೆ ರಘು ಎಂಬ ಅದ್ಭುತ ಗುರು ಸಿಕ್ಕರು. ಅವರು ಕಳೆದ 16 ವರ್ಷಗಳಿಂದ ಟ್ರಕ್ ಓಡಿಸ್ತಿದ್ರು ಮತ್ತು ನನ್ನದೇ ಊರಿನವರಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಕಲಿಯಲು ತೊಡಗಿದೆ. ನನ್ನ ಶ್ರಮದಿಂದ ಕೆಲವೇ ತಿಂಗಳಲ್ಲಿ ನಾನು ಉತ್ತಮ ಡ್ರೈವರ್ ಎನಿಸಿಕೊಂಡೆ. ರಘು ಅವರು ಮನೆಗೆ ಬಂದಾಗ ನಾನವರ ಕಾಲು ಒತ್ತಿ ಸೇವೆ ಮಾಡ್ತಿದ್ದೆ. ಅವರನ್ನು ತಂದೆಯ ಸ್ಥಾನದಲ್ಲಿ ಕಂಡೆ. ಅವರ ಕಥೆಯು ನನ್ನಂತೆಯೇ ಇತ್ತು. ತಂಗಿಯಂದಿರ ಮದುವೆಗಾಗಿ ಅವರು ಇಲ್ಲಿಗೆ ಬಂದಿದ್ದರು. ವರ್ಷಗಳಿಂದ ಹಣ ಕಳುಹಿಸುತ್ತಿದ್ದರು. ಆದರೆ ಅವರ ಮನೆಯವರಿಗೆ ಇವರ ಬಗ್ಗೆ ಕಾಳಜಿ ಇರಲಿಲ್ಲ. ಕೇವಲ ಇವರು ಕಳುಹಿಸುವ ಹಣದ ಮೇಲಷ್ಟೇ ಕಣ್ಣಿತ್ತು. 6 ತಿಂಗಳ ನಂತರ ನಾನು ಮನೆಗೆ ಕರೆ ಮಾಡಿದೆ. ತಂಗಿ ಫೋನ್ ಎತ್ತಿ ಅಳತೊಡಗಿದಳು. ಅಮ್ಮ ಶಾರದಮ್ಮ ಕೂಡ ಅಳುತ್ತಾ, ವಾಪಸ್ ಬಂದು ಬಿಡು ಮಗನೇ, ಆ ಗೂಂಡನಿಗೆ ಅತ್ತೆಯನ್ನು ಮದುವೆ ಮಾಡಿ ಕೊಡೋದಿಲ್ಲ, ನಿನ್ನ ವಿಯೋಗ ಸಹಿಸಲು ಸಾಧ್ಯವಿಲ್ಲ ಎಂದರು. ಆದರೆ ಅಣ್ಣ ತನ್ನ ಕೆಲಸದಲ್ಲಿ ಎಷ್ಟು ಮುಳುಗಿದ್ದನೆಂದರೆ ಅವನಿಗೆ ಮನೆಯ ಬಗ್ಗೆ ಸುದ್ದಿಯೇ ಇರಲಿಲ್ಲ. ನಾನು ಹಣ ಕಳುಹಿಸಲು ಶುರು ಮಾಡಿದೆ. ಒಂದು ಬಾರಿ ನಾನು 1 ಲಕ್ಷ ರೂಪಾಯಿ ಕಳುಹಿಸಿದ್ದೆ. ಆದರೆ ಅಣ್ಣ ಅಮ್ಮನಿಗೆ ಕೊಟ್ಟಿದ್ದು ಕೇವಲ 60,000 ರೂಪಾಯಿ ಮಾತ್ರ. ಅಂದಿನಿಂದ ನಾನು ಅಮ್ಮನಿಗೆ ನೇರವಾಗಿ ಹಣ ಕಳುಹಿಸಲು ನಿರ್ಧರಿಸಿದೆ. ದಿನಗಳು ಕಳೆದಂತೆ ಮನೆಯವರ ವರ್ತನೆ ಬದಲಾಗತೊಡಗಿತು. ಹಣ ಕಳುಹಿಸದಿದ್ದರೆ ಅಣ್ಣ ಗದರಿಸ್ತಿದ್ದ. ಅಮ್ಮ ಫೋನ್ ಕಟ್ ಮಾಡ್ತಿದ್ರು. ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಕೇವಲ ನನ್ನ ಹಣದ ಮೇಲಷ್ಟೇ ಪ್ರೀತಿ ಇದೆ ಎಂಬುದು ನನಗೆ ಸ್ಪಷ್ಟವಾಗಿ ಅರಿವಾಯಿತು. ತಿಂಗಳುಗಳಾದರೂ ಯಾರೂ ನನ್ನ ಕ್ಷೇಮ ಕೇಳಲಿಲ್ಲ. ಅಮ್ಮ ಫೋನ್ ಮಾಡಿದರೆ ತಂಗಿಯಂದಿರ ವರದಕ್ಷಿಣೆಯ ಬಗ್ಗೆ ಮಾತನಾಡ್ತಿದ್ರು. ಅಣ್ಣ ಮಹೇಶ್ ಫೋನ್ ಮಾಡಿದರೆ ತನ್ನ ಖರ್ಚಿಗೆ ಹಣ ಕೇಳ್ತಿದ್ದ. ನಾನು ಈ ಸಮಸ್ಯೆಗಳ ಸುಳಿವಿನಲ್ಲಿ ಸಿಲುಕಿದೆ. ಮೆಲ್ಲಗೆ ನಾನು ಅವರಿಂದ ದೂರವಾಗತೊಡಗಿದೆ. ನನ್ನ ದೊಡ್ಡ ತಂಗಿ ನಂದಿನಿಯ ಮದುವೆ ನಿಶ್ಚಯವಾಯಿತು. ನಾನು ಮದುವೆಗೆ ಹೋಗಲು ಸಾಧ್ಯವಾಗದಿದ್ದರೂ ಹಣ ಕಳುಹಿಸಿಕೊಟ್ಟೆ. ಆಗ ನನ್ನ ಬಳಿ 1 ರೂಪಾಯಿಯೂ ಉಳಿಯಲಿಲ್ಲ. ಒಮ್ಮೆ ಅಣ್ಣನಿಗೆ ಫೋನ್ ಮಾಡಿ ನನಗೆ ಅಪಘಾತವಾಗಿದೆ, ಸ್ವಲ್ಪ ಹಣ ಕಳುಹಿಸು ಅಂತ ಸುಳ್ಳು ಹೇಳಿದಾಗ ಅವನು ಸಿಗ್ನಲ್ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ. ಆಗ ನನಗೆ ನನ್ನ ಬೆಲೆ ಏನೆಂದು ಪಕ್ಕಾ ತಿಳಿಯಿತು. ಅಮ್ಮನಂತೂ ಹಣ ಬಂದ ತಕ್ಷಣ ಮನೆಯ ಹಣೆಬರಹವನ್ನೇ ಬದಲಾಯಿಸಿದ್ದರು. ತಂಗಿಯ ಮದುವೆ ಅದ್ಧೂರಿಯಾಗಿ ನಡೆಯಿತು. ನಂತರ 2ನೇ ತಂಗಿ ಪೂಜಾಳ ಮದುವೆಯು ನಿಶ್ಚಯವಾಯಿತು. ಅದಕ್ಕೂ ನಾನು ಓವರ್ ಟೈಮ್ ಕೆಲಸ ಮಾಡಿ ಹಣ ಒಟ್ಟುಗೂಡಿಸಿದೆ. ಗುರು ರಘು ಅವರು ತಮ್ಮ ಉಳಿತಾಯದ ಹಣವನ್ನು ಕೊಟ್ಟು ನನಗೆ ಸಹಾಯ ಮಾಡಿದರು. ಹೀಗೆ ನನ್ನ 2 ತಂಗಿಯಂದಿರ ಮದುವೆ ಜವಾಬ್ದಾರಿ ಮುಗಿಯಿತು. ಆದರೆ ಇನ್ನೂ 2 ಅವಳಿ ತಂಗಿಯರಾದ ಮಾಧುರಿ ಮತ್ತು ಮಾಲತಿ ಇದ್ದರು. ಅವರಿಗೂ ಒಳ್ಳೆಯ ಸಂಬಂಧ ಬಂತು. ಹಗಲು ರಾತ್ರಿ ದುಡಿದು ಅವರ ಮದುವೆಯನ್ನು ಮಾಡಿಸಿದೆ. ನನ್ನ ಜವಾಬ್ದಾರಿ ಮುಗಿಯಿತು ಅಂತ ನನಗೆ ಸಮಾಧಾನವಾಯಿತು. ಆದರೆ ಈಗ ಮನೆಯವರಿಂದ ಫೋನ್ ಬರೋದು ನಿಂತು ಹೋಗಿತ್ತು. ಕೆಲಸ ಮುಗಿದ ಮೇಲೆ ಯಾರು ತಾನೇ ನೆನಪಿಸಿಕೊಳ್ಳುತ್ತಾರೆ. ನನ್ನ ಗುರು ರಘು ಅವರು ಹೇಳ್ತಿದ್ರು, ನನ್ನಂತೆ ನಿನ್ನ ಜೀವನ ಹಾಳು ಮಾಡಿಕೊಳ್ಬೇಡ, ಈಗಲಾದರೂ ನಿನ್ನ ಬಗ್ಗೆ ಯೋಚಿಸು. ನಾನು 2 ತಿಂಗಳು ಫೋನ್ ಮಾಡದಿದ್ದರೂ ಮನೆಯಿಂದ ಯಾರೂ ಕರೆ ಮಾಡಲಿಲ್ಲ. ನನ್ನ ಅಣ್ಣನಂತೂ ನನ್ನೊಡನೆ ಸಂಬಂಧವನ್ನೇ ಕಡಿದುಕೊಂಡಿದ್ದ. ನಾನು ಸ್ವಾರ್ಥಿ ಜನರಿಂದ ಬೇಸತ್ತು ಹೋಗಿದ್ದೆ. ಸಂಬಂಧಗಳ ಪರೀಕ್ಷೆ ಮದುವೆಗಳ ನಂತರ ಮುಗಿದಂತಾಯಿತು. ಅಮ್ಮ ಮದುವೆಗಳ ನಂತರ ಫೋನ್ ಮಾಡೋದನ್ನೇ ನಿಲ್ಲಿಸಿದ್ದರು. ತಿಂಗಳುಗಳೇ ಕಳೆದವು. ಅಮ್ಮನ ಧ್ವನಿ ಕೇಳಲು ಕಾತರಿಸುತ್ತಿದ್ದೆ. ಆದರೆ ಯಾರೂ ಫೋನ್ ಎತ್ತುತ್ತಿರಲಿಲ್ಲ. ಎಲ್ಲರ ಕೆಲಸ ಮುಗಿದಿತ್ತು. ಈಗ ಅವರಿಗೆ ನಾನು ಬೇಕಿರಲಿಲ್ಲ. ನಾನು ತುಂಬ ಉದಾಸೀನನಾದೆ. ಏಕಾಂಗಿತನ ಕಾಡತೊಡಗಿತು. ನನ್ನ ಗುರು ರಘು ಅವರು ನನಗೆ ಸಮಾಧಾನ ಹೇಳುತ್ತಿದ್ದರು. ಅರವಿಂದ್, ಈಗಲಾದರೂ ನಿನ್ನ ಬಗ್ಗೆ ಯೋಚಿಸು. ನಿನ್ನ ಸ್ವಂತ ಉದ್ಯಮಕ್ಕಾಗಿ ಹಣ ಒಟ್ಟುಗೂಡಿಸು. ನೀನು ಹೀಗೆ ಹಣ ಕಳುಹಿಸುತ್ತಲೇ ಇದ್ದರೆ ಅವರು ನಿನ್ನ ಬೆಲೆ ತಿಳಿಯೋದಿಲ್ಲ. ನನ್ನ ಮನೆಯವರು ನನ್ನನ್ನು ಹೇಗೆ ನಡೆಸಿಕೊಂಡರೋ ಹಾಗೆ ನಿನ್ನ ಪರಿಸ್ಥಿತಿಯೂ ಆಗಬಾರ್ದು. ನಿನ್ನ ಜೀವನವನ್ನು ನಿನ್ನ ಕೈಯಾರೆ ಹಾಳು ಮಾಡಿಕೊಳ್ಬೇಡ. ಅವರ ಮಾತುಗಳಿಂದ ಸ್ಫೂರ್ತಿ ಪಡೆದು ನಾನು ನನಗಾಗಿ ಬದುಕಲು ನಿರ್ಧರಿಸಿದೆ. 2 ತಿಂಗಳು ಮನೆಯಿಂದ ಯಾವುದೇ ಕರೆ ಬರಲಿಲ್ಲ. ಅಮ್ಮನ ಪ್ರೀತಿಯ ಮಾತುಗಳನ್ನು ಕೇಳಲು ಹಂಬಲಿಸುತ್ತಿದ್ದೆ. ನನ್ನ ಅಣ್ಣ ನನಗ್ಯಾಕೆ ಫೋನ್ ಮಾಡ್ತಿಲ್ಲ ಅಂತ ಯೋಚಿಸ್ತಿದ್ದೆ. ಬಹುಶಃ ನಾನು ಕೆಲಸ ಕಳೆದುಕೊಂಡಿದ್ದೇನೆ, ಮತ್ತೀಗ ಹಣದ ಸಹಾಯ ಮಾಡಲು ಸಾಧ್ಯವಿಲ್ಲ ಅಂತ ಅವರಿಗೆ ತಿಳಿದಿರಬಹುದು ಎಂದುಕೊಂಡೆ. ಯಾಕಂದರೆ ನಾನವರನ್ನು ಪರೀಕ್ಷಿಸಲು ಹಾಗೆ ಸುಳ್ಳು ಹೇಳಿದ್ದೆ. ಆದರೆ ಅವರು ನನ್ನೊಂದಿಗೆ ಸಂಬಂಧವನ್ನೇ ಕಡಿದುಕೊಳ್ಳುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ. ನಾನು ಹಗಲಿಡೀ ಕೆಲಸದಲ್ಲೇ ಮುಳುಗಿರ್ತಿದ್ದೆ. ಸುಸ್ತು ನನಗೇನು ಅನ್ನಿಸ್ತಿರಲಿಲ್ಲ. ಆದರೆ ನನ್ನ ಹೃದಯ ಸತ್ತು ಹೋಗಿತ್ತು. ಕಣ್ಣುಗಳು ಕಲ್ಲಿನಂತಾಗಿದ್ದವು.
ಅತಿಯಾದ ಕೆಲಸ ಮತ್ತು ಮಾನಸಿಕ ನೋವಿನಿಂದಾಗಿ ನಾನು ಅನಾರೋಗ್ಯಕ್ಕೆ ಒಳಗಾದೆ. ರಘು ಅವರು ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಂಡರು. ನನ್ನ ತಂದೆ ಶಿವರಾಮ್ ಬದುಕಿದ್ದರೂ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ವೇನೋ ಎಂದು ನನಗೆ ಅನ್ನಿಸ್ತು. ಕೊನೆಯ ಬಾರಿ ನನ್ನ ಮನೆಯವರನ್ನು ಪರೀಕ್ಷಿಸಲು ನಿರ್ಧರಿಸಿದೆ. ಅವರಿಗೆ ಇಷ್ಟೊಂದು ಕಠೋರ ಹೃದಯ ಇರಬಾರ್ದು ಅಂತ ಆಶಿಸಿದ್ದೆ. ನಾನು ಎಲ್ಲ ಕಾಗದ ಪತ್ರಗಳನ್ನು ಸರಿಪಡಿಸಿಕೊಂಡಿದ್ದೆ. ಈಗ ನಾನು ವಿಮಾನದ ಮೂಲಕವೂ ಭಾರತಕ್ಕೆ ಹೋಗ್ಬೋದಿತ್ತು. ಆದರೆ ನನ್ನ ಗೆಳೆಯನ ಭಾವನ ಸಹಾಯದಿಂದ ಗುಟ್ಟಾಗಿ ಹೋಗಲು ನಿರ್ಧರಿಸಿದೆ. ನನ್ನ ಒಪ್ಪಂದದ ಅವಧಿ ಮುಗಿದಿತ್ತು. ನಾನು ವಾಪಸ್ ಹೋಗಬೇಕು ಅಥವಾ ಇಲ್ಲೇ ಇರಬೇಕು ಎಂಬ ಗೊಂದಲದಲ್ಲಿದ್ದೆ. ಯಾಕಂದರೆ ಮನೆಯವರ ವರ್ತನೆ ನನ್ನನ್ನು ಅತೀವವಾಗಿ ಕಾಡುತ್ತಿತ್ತು. ಅವರು ನನ್ನನ್ನು ಸಂಪೂರ್ಣವಾಗಿ ಮರೆತಿದ್ದರು. ಒಂದು ದಿನ ಅಣ್ಣ ಮಹೇಶ್ನಿಗೆ ಫೋನ್ ಮಾಡಿ ನನಗೆ ಮತ್ತೆ ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳಿದೆ. ಆಗ ಆತ ತಕ್ಷಣ ಸಂತೋಷಪಟ್ಟ ಮತ್ತು ಎಲ್ಲರೊಂದಿಗೆ ಮಾತನಾಡಿಸಿದ. ತಂಗಿಯಂದಿರು ತಮ್ಮ ಬದುಕಿನಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಒಂದು ದಾರುಣ ಸುದ್ದಿ ನನಗಾಗಿ ಕಾಯುತ್ತಿತ್ತು. ನನ್ನ ದೊಡ್ಡ ತಂಗಿ ನಂದಿನಿಗೆ ವಿಚ್ಛೇದನವಾಗಿತ್ತು. ಆಕೆ ಬಂಜೆ ಎಂಬ ಕಾರಣ ನೀಡಿ ಗಂಡ ಆಕೆಯನ್ನು ಕೈಬಿಟ್ಟಿದ್ದ. ಈ ಸುದ್ದಿ ಕೇಳಿ ನನಗೆ ತುಂಬ ನೋವಾಯಿತು. ಅಮ್ಮ ಅಳುತ್ತಿದ್ದರು. ತಂಗಿ ನಂದಿನಿ ಮೌನವಾಗಿದ್ದಳು. ಮನೆಯವರಿಂದ ದೂರವಿದ್ದು ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತು. ಅವರಿಗೆ ನನ್ನ ಅವಶ್ಯಕತೆ ಇದೆ ಎಂದುಕೊಂಡೆ. ಅಣ್ಣ ಮದುವೆಯಾಗಿ ಬೇರೆ ಮನೆಯಲ್ಲಿರುತ್ತಿದ್ದ. ಅವನಿಗೆ ಅಮ್ಮ ಮತ್ತು ತಂಗಿಯಂದಿರ ಜವಾಬ್ದಾರಿಯ ಬಗ್ಗೆ ಕಿಂಚಿತ್ತೂ ಚಿಂತೆ ಇರಲಿಲ್ಲ. ನಾನು ಮಾತ್ರ ಸೌದಿಯಲ್ಲಿದ್ದರೂ ಅವರಿಗಾಗಿ ಮಿಡಿಯುತ್ತಿದ್ದೆ. ತಿಂಗಳ ಕೊನೆಯಲ್ಲಿ ಅಣ್ಣ ಮಹೇಶ್ ಫೋನ್ ಮಾಡಿ ಹಣ ಕೇಳುತ್ತಿದ್ದ. ಅರ್ಧ ಹಣವನ್ನು ಅಮ್ಮ ಶಾರದಮ್ಮನಿಗೆ ಕೊಟ್ಟು ಉಳಿದ ಅರ್ಧವನ್ನು ತಾನಿಟ್ಟುಕೊಳ್ಳುತ್ತಿದ್ದ. ನಾನು ನನ್ನ ಅತ್ತೆ ಸೌಮ್ಯ ಮತ್ತು ತಂಗಿಯರ ಪರಿಸ್ಥಿತಿಗೆ ಮರುಗಿ ಹಣ ಕಳಿಸ್ತಿದ್ದೆ. ಸೌದಿಗೆ ಬಂದು ಈಗ 3 ವರ್ಷಗಳಾಗಿತ್ತು. ಈಗ ನನ್ನ ಬಳಿ ಸ್ವಂತ ಉದ್ಯಮ ಆರಂಭಿಸುವಷ್ಟು ಹಣವಿತ್ತು. ಮತ್ತೊಮ್ಮೆ ಅಣ್ಣನನ್ನು ಪರೀಕ್ಷಿಸಲು ನಿರ್ಧರಿಸಿದೆ. ಗುರು ರಘು ಅವರು ಹೇಳಿದರು, ಅರವಿಂದ್, ಇತಿಹಾಸ ಮರುಕಳಿಸುತ್ತಿದೆ. ನನ್ನ ಕಥೆಯೂ ಹೀಗೇ ಇತ್ತು. ನೀನು ಒಂದು ಬಾರಿ ನಿನ್ನವರನ್ನು ಪರೀಕ್ಷಿಸು. ಅವರ ಮಾತು ಕೇಳಿ ನನಗೆ ಅಚ್ಚರಿಯಾಯಿತು. ನಾನು ರಘು ಅವರಿಗೆ ಅಣ್ಣನ ನಂಬರ್ ನೀಡಿ ನನ್ನ ತಮ್ಮ ಕೆಲಸದ ಸಮಯದಲ್ಲಿ ಅಪಘಾತವಾಗಿ ಸತ್ತಿದ್ದಾನೆ ಅಂತ ಹೇಳಿ ಶವ ನೀಡಲು ಹಣ ಕೇಳಿ ಎಂದು ಕೇಳಿಕೊಂಡೆ. ರಘು ಅವರು ಮೊದಲು ಇಂತಹ ಅಮಂಗಳಕಾರಿ ಸುಳ್ಳು ಹೇಳಲು ಒಪ್ಪಲಿಲ್ಲ. ಆದರೆ ನಾನು ಹಠ ಹಿಡಿದಾಗ ಒಪ್ಪಿದರು. ರಘು ಅಣ್ಣನಿಗೆ ಫೋನ್ ಮಾಡಿ ಅರವಿಂದ್ ಸತ್ತು ಹೋಗಿದ್ದಾನೆ, ಅವನ ಶವ ಬೇಕಿದ್ರೆ 20 ಲಕ್ಷ ಕಳುಹಿಸಿ ಎಂದರು. ಆಗ ಆತ ತಕ್ಷಣ ಫೋನ್ ಕಟ್ ಮಾಡಿದ. ಯಾರಿಂದ ನಾನು ಪ್ರೀತಿ ಮತ್ತು ಕರುಣೆಯನ್ನು ನಿರೀಕ್ಷಿಸಿದ್ದೆನೋ ಆತನೇ ನನ್ನನ್ನು ಕೈ ಬಿಟ್ಟಿದ್ದ. ನನಗೆ ಇನ್ನೊಂದು ನಂಬರ್ ನೆನಪಿತ್ತು. ಅದೇ ವೀರೇಂದ್ರ ಶೇಖರ್ನ ನಂಬರ್. ಆತ ನನ್ನ ಅತ್ತೆಯನ್ನು ಮದುವೆಯಾಗಲು ಬಯಸಿದ ಗೂಂಡ. ನಾವು ಅವನಿಗೆ ಫೋನ್ ಮಾಡುವ ಮೊದಲೇ ಅಣ್ಣನ ಫೋನ್ ಮತ್ತೆ ಬಂತು. ಆತ ಹೇಳಿದ, ದಯವಿಟ್ಟು ಇನ್ನೊಮ್ಮೆ ಈ ನಂಬರ್ಗೆ ಫೋನ್ ಮಾಡಬೇಡಿ. ನಮಗೆ ಅರವಿಂದ್ ಎಂಬ ಯಾರೂ ಗೊತ್ತಿಲ್ಲ. ಈ ಮಾತು ಕೇಳಿದಾಗ ನನ್ನೊಳಗಿದ್ದ ಅಲ್ಪ ಸ್ವಲ್ಪ ಭರವಸೆಯೂ ಕುಸಿದು ಹೋಯಿತು. ನನ್ನ ಅಣ್ಣ ನನ್ನ ಬಗ್ಗೆ ಹೀಗೆ ಹೇಗೆ ಹೇಳಲು ಸಾಧ್ಯ? ಇದೇ ನಂಬರ್ನಿಂದ ಅವನಿಗೆ ಲಕ್ಷಾಂತರ ರೂಪಾಯಿ ಹಣ ಹೋಗ್ತಿತ್ತು. ಆದರೆ ಈಗ ಇದೇ ನಂಬರನ್ನು ಗುರುತಿಸಲು ಆತ ನಿರಾಕರಿಸ್ತಿದ್ದ. ನಾನು ಮತ್ತೊಮ್ಮೆ ನನ್ನ ಮನೆಯವರ ಜೊತೆ ಮಾತನಾಡಲು ಬಯಸಿದೆ. ಆದರೆ ಮನೆಯಲ್ಲಿ ಕೇವಲ ನನ್ನ ತಂಗಿಯ ಬಳಿ ಮಾತ್ರ ಮೊಬೈಲ್ ಇತ್ತು. ಅದು ಕೂಡ ಇತ್ತೀಚೆಗೆ ಕಳ್ಳತನವಾಗಿತ್ತು. ನನ್ನ ಶವವನ್ನು ತರಲು ಅಷ್ಟು ಹಣ ನೀಡಲು ಯಾರೂ ಸಿದ್ಧರಿರಲಿಲ್ಲ. ನಾನು ಮೌನವಾಗಿ ಕುಳಿತು ಬಿಟ್ಟೆ. ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದರು. ನನ್ನ ದೊಡ್ಡ ತಂಗಿ ನಂದಿನಿ ಮತ್ತು ಅತ್ತೆ ಸೌಮ್ಯ ಮೇಲಷ್ಟೇ ನನಗೆ ನಂಬಿಕೆ ಇತ್ತು. ಈ ಸುದ್ದಿ ಕೇಳಿದರೆ ಅವರು ಖಂಡಿತ ಅಳುತ್ತಾರೆ ಅಂತ ನನಗೆ ಗೊತ್ತಿತ್ತು. ಯಾಕಂದರೆ ಅವರ ಜೀವನವನ್ನು ರೂಪಿಸಲು ನಾನು ಪರದೇಶವನ್ನು ಆರಿಸಿಕೊಂಡಿದ್ದೆ. ಆದರೆ ಅವರ ಜೊತೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಪೂರ್ತಿ ಒಡೆದು ಹೋಗಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಚೇತರಿಸಿಕೊಂಡು ವೀರೇಂದ್ರ ಶೇಖರ್ಗೆ ಕರೆ ಮಾಡಿದೆ. ಯಾರ ಜೊತೆ ನನ್ನ ಅತ್ತೆಯ ಮದುವೆ ಮಾಡಲು ನನಗೆ ಇಷ್ಟವಿರಲಿಲ್ವೋ ಅದೇ ವ್ಯಕ್ತಿಗೆ ನಾನು ಕರೆ ಮಾಡಿದ್ದೆ. ಭಾರತದಲ್ಲಿ ನನ್ನ ಬಳಿ ಯಾರ್ಯಾರ ನಂಬರ್ ಇತ್ತೋ ಅವರೆಲ್ಲರನ್ನೂ ಪರೀಕ್ಷಿಸಿದೆ. ಆದರೆ ಎಲ್ಲರ ವರ್ತನೆಯು ನಾನು ಬದುಕಿದ್ದಾಗಲೇ ನನ್ನನ್ನು ಕೊಂದಂತಿತ್ತು. ವೀರೇಂದ್ರ ಶೇಖರ್ ಅವರದ್ದು ಕೊನೆಯ ನಂಬರ್ ಆಗಿತ್ತು. ಮೊದಲ ರಿಂಗ್ನಲ್ಲೇ ಫೋನ್ ಎತ್ತಿ ಆತ ಗಾಬರಿಯಿಂದ ಕೇಳಿದ, ಹುಡುಗ, ನೀನು ಆರಾಮಾಗಿದ್ಯಾ? ನಾನು ಬಹಳ ದಿನಗಳಿಂದ ಗಮನಿಸ್ತಿದ್ದೇನೆ. ನಿನ್ನ ಸ್ಟೇಟಸ್ ಕಾಣಿಸ್ತಿಲ್ಲ. ನನಗೆ ತುಂಬ ಆತಂಕವಾಗ್ತಿತ್ತು. ನೀನು ನನ್ನನ್ನು ದ್ವೇಷಿಸ್ತಿರ್ಬೋದು. ಆದರೆ ನಿನ್ನ ತಂದೆ ಶಿವರಾಮ್ ಮತ್ತು ನಾನು ಒಂದು ಕಾಲದಲ್ಲಿ ಗೆಳೆಯರಾಗಿದ್ದೆವು. ನೀನು ನನಗೆ ನನ್ನ ಮಗನಿದ್ದಂತೆ. ನಾನು ಏನು ಹೇಳುವ ಮೊದಲೇ ಆತ ಮಾತನಾಡುತ್ತಲೇ ಇದ್ದ. ಆಗ ನಾನು ರಘು ಅವರ ಕಡೆ ನೋಡಿದೆ. ಅವರು ಮುಗುಳ್ನಕ್ಕರು. ನಂತರ ರಘು ತಮ್ಮ ಧ್ವನಿಯನ್ನು ಗಂಭೀರಗೊಳಿಸಿ ಹೇಳಿದರು, ನಿಮ್ಮ ನಂಬರ್ ಅರವಿಂದ್ ಮೊಬೈಲ್ನಲ್ಲಿತ್ತು. ಆತ ಈಗ ಈ ಲೋಕದಲ್ಲಿಲ್ಲ.
ಇದನ್ನು ಕೇಳಿದ ಕೂಡಲೇ ಆ ಕಡೆ ಸ್ತಬ್ಧತೆ ಆವರಿಸಿತು. ರಘು ಅವರು ಮುಂದುವರಿಸಿದರು. ಅವನ ಮನೆಯವರು ಶವವನ್ನು ಪಡೆಯಲು ನಿರಾಕರಿಸಿದ್ದಾರೆ. ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ನೀವು ಹಣ ಕಳುಹಿಸಿದರೆ ನಾವು ಶವವನ್ನು ಭಾರತಕ್ಕೆ ಕಳುಹಿಸುತ್ತೇವೆ, ಇಲ್ಲದಿದ್ದರೆ ಇಲ್ಲೇ ಏನಾದರೂ ಮಾಡುತ್ತೇವೆ. ಈ ಮಾತು ಕೇಳಿದ ತಕ್ಷಣ ವೀರೇಂದ್ರ ಶೇಖರ್ ಜೋರಾಗಿ ಅಳಲಾರಂಭಿಸಿದರು. ನೀನೇನು ಹೇಳ್ತಿದ್ಯಾ? ಅವನು ಹೇಗೆ ಸಾಯಲು ಸಾಧ್ಯ? 6 ದಿನಗಳ ಹಿಂದೆಯಷ್ಟೇ ನಾನು ಅವನ ಜೊತೆ ಮಾತನಾಡಿದ್ದೆ. ಅವನು ಚೆನ್ನಾಗೇ ಇದ್ದ. ಅವನಿಗೆ ಏನಾಗಿದೆ? ನಾನು ಸೌದಿಗೆ ಬರ್ತಿದ್ದೇನೆ. ನೀನು ನನ್ನನ್ನು ಭೇಟಿಯಾಗು. ಅವನನ್ನು ನಾನೇ ಕರೆದುಕೊಂಡು ಹೋಗುತ್ತೇನೆ. ಅವನಿಗೆ ಏನೂ ಆಗಿರಬಾರ್ದು. ಅವನು ತುಂಬ ಮುದ್ದಾದ ಹುಡುಗ. ನನಗೆ ಆಶ್ಚರ್ಯವಾಯಿತು. ನಾನು ಅವನನ್ನು ಕೇವಲ 2 ಬಾರಿ ಮಾತ್ರ ಭೇಟಿಯಾಗಿದ್ದೆ. ಆದರೂ ಆತ ನನಗಾಗಿ ತನ್ನ ಮಗನಿಗಿಂತ ಹೆಚ್ಚು ಮಿಡಿಯುತ್ತಿದ್ದ. ಆತನಿಗೆ ಯಾಕೆ ಅಷ್ಟು ಕಾಳಜಿ ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ. ಆಗ ಆತ ಹೇಳಿದ, ಅರವಿಂದ್ನ ತಂದೆ ಶಿವರಾಮ್ ಒಮ್ಮೆ ನನ್ನ ಪ್ರಾಣ ಉಳಿಸಿದ್ದರು. ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಸಹಾಯ ಮಾಡ್ತಿದ್ದೆ. ಅವರ ತಂದೆ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದರು. ನಿಜ ಹೇಳಬೇಕಂದ್ರೆ ನನಗೆ ಅವನ ಅತ್ತೆಯನ್ನು ಮದುವೆ ಆಗುವ ಇಷ್ಟ ಇರಲಿಲ್ಲ. ಆದರೆ ಅರವಿಂದ್ನ ಅಣ್ಣನೇ ಹೇಳಿದ್ದ, ನೀವು ಈ ಸಂಬಂಧಕ್ಕೆ ಹಠ ಮಾಡಿ, ಯಾಕಂದರೆ ಅತ್ತೆಯ ಜವಾಬ್ದಾರಿಯನ್ನು ಹೊರೋದಕ್ಕೆ ನಮಗೆ ಇಷ್ಟವಿಲ್ಲ ಅಂತ. ಆದರೆ ನೋಡು, ಅರವಿಂದ್ ಎಷ್ಟು ಜವಾಬ್ದಾರಿಯುತ ಹುಡುಗ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ತನ್ನ ಕುಟುಂಬಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾನೆ. ನಾನು ಸ್ತಂಭೀಭೂತನಾದೆ. ಅಷ್ಟು ದೊಡ್ಡ ಗೂಂಡ ಎಂದು ಕರೆಸಿಕೊಳ್ಳುವ ವ್ಯಕ್ತಿ ನನ್ನ ಶವ ಪಡೆಯಲು ಸೌದಿಗೆ ಬರ್ತಿದ್ದ. ಆದರೆ ನನ್ನ ಸ್ವಂತ ಅಣ್ಣ ಮಾತ್ರ ನನ್ನನ್ನು ಗುರುತಿಸಲು ನಿರಾಕರಿಸಿದ್ದ. ನಾನು ಅಳುತ್ತಲೇ ಇದ್ದೆ. ರಘು ಅವರು ನನಗೆ ಸಮಾಧಾನ ಮಾಡುತ್ತಿದ್ದರು. ನನ್ನವರೇ ನನ್ನನ್ನು ಈ ಸ್ಥಿತಿಗೆ ತಂದಿದ್ದರು. ನಾನು ಯಾರನ್ನ ಕೀಳಾಗಿ ಕಂಡಿದ್ದೆನೋ ಆ ವ್ಯಕ್ತಿ ಇಂದು ನನ್ನ ಕಣ್ಣಲ್ಲಿ ದೇವರಿಗಿಂತ ಎತ್ತರಕ್ಕೆ ಬೆಳೆದಿದ್ದ. ನಾನು ರಘು ಅವರನ್ನು ಬಲವಂತ ಮಾಡಿ ಅಣ್ಣನಿಗೆ ಮತ್ತೊಮ್ಮೆ ಫೋನ್ ಮಾಡಿಸಿದೆ. ಬಹುಶಃ ಅಣ್ಣನ ಮನಸ್ಸು ಬದಲಾಗಬಹುದು ಎಂದುಕೊಂಡೆ. ಆದರೆ ಅಣ್ಣ ಆ ನಂಬರನ್ನೇ ಬ್ಲಾಕ್ ಮಾಡಿದ್ದ. ನಾನು ಇಡೀ ರಾತ್ರಿ ಪ್ರಯತ್ನಿಸಿದೆ, ಆದರೆ ಒಂದು ಕರೆಗೂ ಉತ್ತರ ಬಂದಿಲ್ಲ. ನಾನು ಬದುಕಿದ್ದೇನೆ ಎಂದು ಅವನಿಗೆ ಹೇಳಲು ಬಯಸಿದ್ದೆ, ಆದರೆ ಅವನಿಗೆ ನನ್ನ ಅಗತ್ಯವೇ ಇರಲಿಲ್ಲ. ಹೀಗೆ ಒಂದು ದಿನ ಕಳೆಯಿತು ಮತ್ತು ವೀರೇಂದ್ರ ಶೇಖರ್ ಸೌದಿಗೆ ಬಂದೇ ಬಿಟ್ಟ. ಆತ ಹೇಗೆ ಬಂದನು ಅಂತ ನನಗೆ ತಿಳಿಯಲಿಲ್ಲ. ಆದರೆ ಆತ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ್ದ. ನನ್ನನ್ನು ಜೀವಂತವಾಗಿ ಕಂಡಾಗ ಆತ ನನ್ನ ಕಡೆ ಓಡಿ ಬಂದ. ಆಶ್ಚರ್ಯದಿಂದ ಆತ ನನ್ನ ಮುಖವನ್ನು ಮುಟ್ಟಿ ನೋಡಿ, ನೀನು ಬದುಕಿದ್ಯಾ ಎಂದು ಉದ್ಗರಿಸಿದ. ನಾನು ಅಳುತ್ತಾ ಆತನನ್ನು ಅಪ್ಪಿಕೊಂಡೆ. ಆತ ಈಗ ಬಹಳ ಬದಲಾಗಿದ್ದ. ತೂಕ ಕಡಿಮೆಯಾಗಿ ತುಂಬ ಸೌಮ್ಯವಾಗಿ ಕಾಣಿಸ್ತಿದ್ದ. ನಾನು ಆತನಿಗೆ ಹೇಳಿದೆ, ನಾನು ಕೇವಲ ನಿಮ್ಮನ್ನು ಪರೀಕ್ಷಿಸ್ತಿದ್ದೆ. ಆದರೆ ನೀವು ನನಗಾಗಿ ಇಷ್ಟು ದೂರ ಬರುತ್ತೀರಾ ಅಂತ ನಾನು ಊಹಿಸಿರಲಿಲ್ಲ. ಅದಕ್ಕೆ ಆತ ಹೇಳಿದ, ನಾನು ಮೊದಲೇ ಹೇಳಿದ್ದ ಹುಡುಗ, ನಾನು ಹುಟ್ಟಿನಿಂದ ಗೂಂಡನಲ್ಲ. ಪರಿಸ್ಥಿತಿ ಮನುಷ್ಯನನ್ನು ಆ ಹಂತಕ್ಕೆ ತರುತ್ತದೆ. ವೀರೇಂದ್ರ ಶೇಖರ್ ಕಣ್ಣೀರಿಟ್ಟುಕೊಂಡೇ ಮುಂದುವರಿಸಿದ. ನನಗೆ ಕೇವಲ 5 ವರ್ಷವಿದ್ದಾಗ ನನ್ನ ತಂದೆ ತೀರಿ ಹೋದರು. ನನ್ನ ತಾಯಿ ತುಂಬ ಸುಂದರಿಯಾಗಿದ್ದರು. ಜನ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು. ಅಮ್ಮ ಜನರ ಮನೆಯಲ್ಲಿ ಕೆಲಸ ಮಾಡಿ ನನ್ನನ್ನು ಓದಿಸ್ತಿದ್ರು. ಅವರಿಗೆ TB ಕಾಯಿಲೆ ಇತ್ತು. ಅವರು ಕೆಲಸ ಬಿಡಲು ಸಾಧ್ಯವಾಗಲಿಲ್ಲ. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡ್ತಿದ್ದೆ. ಒಂದು ದಿನ ಅಮ್ಮನ ಆರೋಗ್ಯ ತುಂಬ ಹದಗೆಟ್ಟಿತು. ಔಷಧಿ ತರಲು ಮಳೆ ಸುರಿಯುತ್ತಿದ್ದಾಗ ನಾನು ಓಡಿದೆ. ಮನೆಗೆ ಬಂದಾಗ ಮನೆ ಮಾಲೀಕ ಕುಡಿದು ಹೊರಬರ್ತಿದ್ದ. ಅವನು ನನ್ನ ಅಮ್ಮನ ಮೇಲೆ ಅತ್ಯಾಚಾರ ಮಾಡಿದ್ದ. ಅಂದು ನನಗೆ ನನ್ನ ತಾಯಿ ಎಷ್ಟು ನರಕ ಅನುಭವಿಸುತ್ತಿದ್ದಾಳೆ ಎಂಬುದು ತಿಳಿಯಿತು. ಅಂದು ಸಿಟ್ಟಿನಲ್ಲಿ ನಾನು ಇಟ್ಟಿಗೆಯಿಂದ ಅವನ ತಲೆಗೆ ಹೊಡೆದೆ. ಆತ ಸ್ಥಳದಲ್ಲೇ ಮೃತಪಟ್ಟ. ಆ ದಿನ ನಾನು ಇಬ್ಬರನ್ನು ಕಳೆದುಕೊಂಡೆ. ಒಬ್ಬರು ನನ್ನ ತಾಯಿ, ಮತ್ತೊಬ್ಬರು ನನ್ನ ಜೀವನದಲ್ಲಿ ದ್ವೇಷ ತುಂಬಿದ್ದ ಆ ವ್ಯಕ್ತಿ. ವಯಸ್ಸು ಚಿಕ್ಕದಾಗಿದ್ದರಿಂದ ನನಗೆ ಜೈಲು ಶಿಕ್ಷೆಯಾಯಿತು. ಓದಿ ಏನಾದರೂ ಸಾಧಿಸಬೇಕು, ತಾಯಿಗೆ ನೆರವಾಗಬೇಕು ಎಂಬ ಕನಸು ನನಗಿತ್ತು. ಆದರೆ 10ನೇ ವಯಸ್ಸಿನಲ್ಲಿ ನಾನು ಜೈಲಿಗೆ ಹೋದೆ. ಜೈಲಿನಲ್ಲಿ ಜನರು ನನ್ನ ತಾಯಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡ್ತಿದ್ರು. ಒಬ್ಬ ನನ್ನ ತಾಯಿಯನ್ನು ವೇಶ್ಯೆ ಎಂದಾಗ ಸಿಟ್ಟಿನಲ್ಲಿ ನಾನು ಅವನನ್ನು ಹೊಡೆದೆ. ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಕುವ ಪ್ರತಿಯೊಬ್ಬನ ವಿರುದ್ಧ ನಾನು ನಿಂತೆ. ಜನರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಭಯ ಹುಟ್ಟಿತು. ಜೈಲಿನಿಂದ ಹೊರಬಂದ ನಂತರ ಒಂದು ಚಿಕ್ಕ ಗುಂಪು ರಚನೆಯಾಯಿತು. ನಾವು ಹೆಣ್ಣು ಮಕ್ಕಳ ಗೌರವ ರಕ್ಷಿಸುತ್ತಿದ್ದೆವು. ಸಮಾಜದ ಕಣ್ಣಲ್ಲಿ ನಾವು ಗೂಂಡಗಳಾಗಿದ್ದೆವು. ಹೀಗೆ ವರ್ಷಗಳು ಕಳೆದವು. ನಿನ್ನ ತಂದೆ ಶಿವರಾಮ್ ಜೊತೆ ನನಗೆ ಸ್ನೇಹವಾಯಿತು. ಅವರು ಒಮ್ಮೆ ನನ್ನ ಪ್ರಾಣ ಉಳಿಸಿದರು. ನನಗಾಗಿ ಹಣ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದರು. ಮನೆ ಕಟ್ಟುವ ಕನಸಿಗಾಗಿ ಅವರು ನನ್ನಿಂದ ಸಾಲ ಪಡೆದಿದ್ದರು. ಸಹಾಯ ಮಾಡುವುದು ನನ್ನ ಕರ್ತವ್ಯವೆಂದು ಭಾವಿಸಿದ್ದೆ. ಸಮಾಜದಲ್ಲಿ ಯಾರು ಬೇರೆಯವರ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದರೋ ಅವರಿಂದ ನಾನು ಕಿತ್ತುಕೊಳ್ಳಲು ಶುರು ಮಾಡಿದೆ. ಕೆಲವರಿಗೆ ನಾನು ರಕ್ಷಕನಾಗಿದ್ದೆ, ಕೆಲವರಿಗೆ ಗೂಂಡನಾಗಿದ್ದೆ. ನನಗೆ ಅದರ ಚಿಂತೆ ಇರಲಿಲ್ಲ.
ಆದರೆ ನನ್ನ ತಾಯಿಯನ್ನು ರಕ್ಷಿಸಲು ಆಗಲಿಲ್ಲ ಎಂಬ ನೋವು ಮಾತ್ರ ನನ್ನನ್ನು ಸದಾ ಕಾಡುತ್ತಿತ್ತು. ಅರವಿಂದ್, ನಿನ್ನಲ್ಲಿ ನಾನು ನನ್ನನ್ನೇ ಕಂಡೆ. ಅದಕ್ಕಾಗಿ ನಿನಗೆ ಸಹಾಯ ಮಾಡಲು ಇಷ್ಟು ದೂರ ಬಂದೆ. ಈಗ ನಾನು ಗೂಂಡಾತನವನ್ನು ಬಿಟ್ಟಿದ್ದೇನೆ. ನೇರ ಹಾದಿಯಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದೇನೆ. ಒಂದು ಸಹಾಯ ಕೇಂದ್ರ ನಡೆಸ್ತಿದ್ದೇನೆ. ಈಗ ಆ ಪ್ರದೇಶವೇ ಬದಲಾಗಿದೆ. ಜನ ನನ್ನನ್ನು ಗೌರವಿಸ್ತಿದ್ದಾರೆ. ವೀರೇಂದ್ರ ಶೇಖರ್ ಹೀಗೆ ಹೇಳಿ ಮುಗುಳ್ನಕ್ಕಾಗ ಆ ನಗುವಿನಲ್ಲಿ ನಾನು ಕಳೆದು ಹೋದೆ. ಅವನ ಮುಖದಲ್ಲಿ ಬದುಕಿನ ಆಯಾಸವಿತ್ತು, ಆದರೆ ಮಾನವೀಯತೆ ಇನ್ನೂ ಜೀವಂತವಾಗಿತ್ತು. ಅಂದೇ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವನ ಜೊತೆಗೆ ಭಾರತಕ್ಕೆ ಬಂದೆ. ವೀರೇಂದ್ರ ಶೇಖರ್ ಒಬ್ಬ ಉತ್ತಮ ವ್ಯಕ್ತಿ ಅಂತ ನನಗೆ ಸ್ಪಷ್ಟವಾಯಿತು. ನಾನು ನನ್ನ ಅತ್ತೆ ಸೌಮ್ಯಾಳ ಮದುವೆಯನ್ನು ಅವನ ಜೊತೆ ಮಾಡಿಸಲು ನಿರ್ಧರಿಸಿದೆ. ಅತ್ತೆಯ ಬದುಕು ಇತರ ಹೆಣ್ಣು ಮಕ್ಕಳಂತೆ ಸುಂದರವಾಗಿರಲಿ ಎಂಬುದು ನನ್ನ ಆಸೆಯಾಗಿತ್ತು. ಅವನೀಗ ಬಡ್ಡಿ ವ್ಯವಹಾರ ಬಿಟ್ಟಿದ್ದ. ಸಾಲಗಾರರ ಸಾಲಗಳನ್ನು ಮನ್ನಾ ಮಾಡಿದ್ದ. ಕಾರ್ಖಾನೆಯ ಜೊತೆಗೆ ಸಹಾಯ ಕೇಂದ್ರವನ್ನು ನಡೆಸ್ತಿದ್ದ. ಒಬ್ಬಂಟಿ ಹುಡುಗಿಯನ್ನು ರಕ್ಷಿಸಲು ಅವಳ ಹಿಂದೆ ಹೋದಾಗ ಜನ ನನ್ನನ್ನು ಲೋಫರ್ ಎನ್ನುತ್ತಿದ್ದರು. ಆದರೆ ನನ್ನ ಉದ್ದೇಶ ಅವಳನ್ನು ಕಾಪಾಡೋದೆ. ಪ್ರತಿಯೊಂದು ಚಿತ್ರಕ್ಕೂ 2 ಮುಖಗಳಿರುತ್ತವೆ ಎಂದು ಆತ ಹೇಳ್ತಿದ್ದ. ನಾನು ವೀರೇಂದ್ರ ಶೇಖರ್ನ ಒಂದು ಮುಖ ಮಾತ್ರ ನೋಡಿ ತಪ್ಪು ಮಾಡಿಕೊಂಡಿದ್ದೆ. ಭಾರತಕ್ಕೆ ಬಂದು 8 ತಿಂಗಳು ಕಳೆದರೂ ಅವನಲ್ಲಿ ಯಾವುದೇ ಕೆಟ್ಟ ಗುಣ ಕಂಡು ಬರಲಿಲ್ಲ. ಆದರೂ ಅವನ ಬಳಿ ಹೋಗಿ ಅತ್ತೆಯನ್ನು ಮದುವೆಯಾಗುವಂತ ಕೇಳುವ ಧೈರ್ಯ ನನಗಿರಲಿಲ್ಲ. ಒಂದು ದಿನ ಮನೆಗೆ ಮರಳಿದೆ. ಅಲ್ಲಿ ನನ್ನ ದೊಡ್ಡ ತಂಗಿ ನಂದಿನಿ ಮತ್ತು ಅತ್ತೆ ಸೌಮ್ಯ ಟ್ಯೂಷನ್ ಹೇಳಿಕೊಟ್ಟು ಮನೆ ನಡೆಸುತ್ತಿರುವುದು ತಿಳಿಯಿತು. ಉಳಿದ ತಂಗಿಯಂದಿರು ತಮ್ಮ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು. ನನ್ನ ಅಣ್ಣ ಮಹೇಶ್ ಈಗ ಇನ್ಸ್ಪೆಕ್ಟರ್ ಆಗಿದ್ದ. ಅವನ ಮುಖದಲ್ಲಿ ಭಯ ಕಂಡೆ. ನಾನು ಪರೀಕ್ಷೆಗೆ ಕಳುಹಿಸಿದ್ದ 20 ಲಕ್ಷ ರೂಪಾಯಿಯನ್ನು ವಾಪಸ್ ಕೇಳಿ ಬಿಡುವೆನೆಂಬ ಆತಂಕ ಅವನನ್ನು ಕಾಡುತ್ತಿತ್ತು. ಅಮ್ಮನ ಅಸಲಿ ಮುಖವನ್ನು ನಾನು ನೋಡಿದ್ದರೂ ತಾಯಿ ಎಂಬ ಕಾರಣಕ್ಕೆ ಕ್ಷಮಿಸಿದೆ. ಅಣ್ಣನೊಂದಿಗೆ ಮಾತನಾಡದೆ ನಾನು ವೀರೇಂದ್ರ ಶೇಖರ್ ಬಳಿಗೆ ಬಂದೆ. ನಿಮ್ಮ ಋಣವನ್ನು ನಾನೇ ಎಂದಿಗೂ ತೀರಿಸಲಾರೆ ಎಂದೆ. ಅವನು ನಗುತ್ತಾ, ನಿನ್ನನ್ನು ಮಗನಂತೆ ನೋಡಿದ್ದೇನೆ, ಏನು ಬೇಕು ಕೇಳು ಎಂದ. ನಾನವರನ್ನು ಅಪ್ಪಿಕೊಂಡು ನನ್ನ ಅತ್ತೆಯನ್ನು ಮದುವೆಯಾಗು ಎಂದೆ. ಅವನು ದಂಗಾಗಿ, ಬೇಡ ಅರವಿಂದ್, ನನಗೆ ಶತ್ರುಗಳಿದ್ದಾರೆ. ನಾಳೆ ನನಗೆ ಏನಾದರೂ ಆದರೆ ನಿನ್ನ ಅತ್ತೆ ಮತ್ತೆ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿನ್ನ ಸಂತೋಷವೇ ನನಗೆ ಮುಖ್ಯ ಎಂದ. ಅಮ್ಮನಿಗೆ ವಿಷಯ ತಿಳಿಸಿದಾಗ ಅವರು ಅತ್ತೆಯೊಂದಿಗೆ ಮಾತನಾಡಿದರು. ಅತ್ತೆ ಬದುಕಿನ ಜಿಗುಪ್ಸೆಯಲ್ಲಿ ಇದ್ದರು. ನಾನು ಮನವೊಲಿಸಿ ವೀರೇಂದ್ರ ಶೇಖರ್ ಒಳ್ಳೆಯವನೆಂದು ಭರವಸೆ ನೀಡಿದೆ. ಕೊನೆಗೂ ಅವರು ಒಪ್ಪಿದರು. ಆ ಶುಭ ದಿನ ಬಂದೇ ಬಿಟ್ಟಿತು. ಅತ್ತೆ ಸೌಮ್ಯ ಮತ್ತು ವೀರೇಂದ್ರ ಶೇಖರ್ ಅವರ ಮದುವೆ ನೆರವೇರಿತು. ಅವನು ಅತ್ತೆಯನ್ನು ಮಾತ್ರ ಮದುವೆಯಾಗದೆ ತನ್ನ ಪರಿಚಯದ ಗೌರವಾನ್ವಿತ ಕುಟುಂಬದಲ್ಲಿ ನನ್ನ ವಿಚ್ಛೇದನಗೊಂಡ ದೊಡ್ಡ ತಂಗಿ ನಂದಿನಿಯ ಮದುವೆಯನ್ನು ಮಾಡಿಸಿ ಅವಳ ಬದುಕಿಗೆ ಬೆಳಕು ತಂದ. ಇಂದು ಇಬ್ಬರು ಸುಖವಾಗಿದ್ದಾರೆ. ನನ್ನ ತಂಗಿ ಈಗ ಒಬ್ಬ ಮಗುವಿನ ತಾಯಿ. ಅತ್ತೆಗೆ ಅವಳಿ ಮಕ್ಕಳು ಜನಿಸಿದರು. ವೀರೇಂದ್ರ ಶೇಖರ್ನನ್ನು ಪಡೆದ ಮೇಲೆ ಅತ್ತೆಯ ಬದುಕಿಗೆ ಹೊಸ ಜೀವ ಬಂದಂತಾಯಿತು. ನಂತರ ತಿಳಿದ ಸಂಗತಿ ಏನೆಂದರೆ, ತಂಗಿಯ ಮೊದಲ ಗಂಡನಿಗೆ ತಂದೆಯಾಗುವ ಸಾಮರ್ಥ್ಯವೇ ಇರಲಿಲ್ಲ. ಸುಳ್ಳು ಹೇಳಿ ನನ್ನ ತಂಗಿಯನ್ನು ಬಂಜೆ ಅಂತ ಹೀಯಾಳಿಸಿದ್ದ. ಆತ 3 ಮದುವೆಯಾದರೂ ಅವನಿಗೆ ಮಕ್ಕಳಾಗಿರಲಿಲ್ಲ. ಇದನ್ನು ತಿಳಿದು ದುಃಖವಾಯಿತು. ಆದರೆ ಈಗ ಎಲ್ಲವೂ ಸರಿಯಾಗಿದೆ. ನನ್ನ ಅಣ್ಣ ಸ್ವಾರ್ಥಿಯಾಗಿದ್ದರೂ ನಾನವನನ್ನು ಕ್ಷಮಿಸಿದ್ದೇನೆ. ನಾನೀಗ ಒಂದು ಕಾರ್ಖಾನೆಯನ್ನು ನಡೆಸ್ತಿದ್ದೇನೆ. ನನ್ನ ಊರು ನನ್ನ ದೇಶದಲ್ಲಿರುವುದಕ್ಕಿಂತ ದೊಡ್ಡ ಸುಖ ಮತ್ತೇನಿದೆ. ನನ್ನ ಗುರು ರಘುವರನ್ನು ನಾನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ಅವರು ನನ್ನ ಜೊತೆಗೆ ಇರುತ್ತಾರೆ. ನಾನವರನ್ನು ತಂದೆಯಂತೆ ನೋಡಿಕೊಳ್ಳುತ್ತಿದ್ದೇನೆ. ಸೌದಿಯಲ್ಲಿ ಅವರು ನನಗೆ ಬೆಂಬಲವಾಗಿರದೇ ಇದ್ದಿದ್ರೆ ನಾನು ಸಂಪೂರ್ಣವಾಗಿ ಕುಸಿದು ಹೋಗುತ್ತಿದ್ದೆಂಬುದು ನಿಜ. ಸೌದಿಯಲ್ಲಿ ಕಳೆದ ಆ 3 ತಿಂಗಳು ನನಗೆ ಬಹಳಷ್ಟು ಕಲಿಸಿವೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಕೆಟ್ಟವರು ಎಂದು ಭಾವಿಸಿದವರು ಕೆಲವೊಮ್ಮೆ ನಮ್ಮ ಪಾಲಿನ ದೇವತೆಗಳಾಗುತ್ತಾರೆ. ಅವರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಗೆಳೆಯರೇ, ನಿಮ್ಮ ಜೀವನದಲ್ಲೂ ಇಂತಹ ವ್ಯಕ್ತಿಗಳು ಇದ್ದರೆ ಅವರ ಹೆಸರನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕತೆಗಳಿಗಾಗಿ ನಮ್ಮ ಜೊತೆ ಇರಿ. ಕಥೆಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.